ಇವ್ರ ಎಲ್ಲ ಪದಾರ್ಥಗಳು ತುಂಬ ಹೈಜಿನಿಕ್ ಆಗಿದೆ. ನಾನ್ ವೆಜ್ ಕೂಡ ಹಂಗೆ ಎಲ್ಲ ಪ್ಯಾಕಲ್ಲಿ ಪ್ಯಾಕ್ ಮಾಡಿಟ್ಟಿದ್ರು ಆ್ಯಂಡ್ ಕೆಲವೊಂದಷ್ಟು ಚಾಪ್ ಮಾಡಿಟ್ಟಿದ್ರು. ಇವ್ರದ್ದೆಲ್ಲ ಹ್ಯಾಂಡ್ ಯೂಸ್ ಮಾಡಲ್ಲ, ಎಲ್ಲ ಮಿಷಿನ್ ಯೂಸ್ ಮಾಡಿ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಕ್ಲೀನಾಗೇ ಇರುತ್ತೆ. ಜಸ್ಟ್ ಅವರು ಒಂದು ಗ್ಲೌಸ್ ಹಾಕಿರೋ ಕೈಯಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ತುಂಬ ಈಸಿ ಇವ್ರದ್ದೆಲ್ಲ. ಅಷ್ಟು ಸ್ಮಾರ್ಟ್ ವರ್ಕರ್ ಅಂದರೆ ಇವರು ಸ್ವಲ್ಪನೂ ಕೂಡ ಮೈ ನೋಯಿಸ್ಕೊಳ್ಳಲ್ಲ. ಎಲ್ಲ ಕಡೆ ಬಿಲ್ಲಿಂಗ್ ಇದ್ರೂ ಮನುಷ್ಯರಿರಲ್ಲ, ನಾವೇ ಟ್ಯಾಪ್ ಮಾಡಿ ನಾವೇ ಪೇ ಮಾಡಿ ಬರಬೇಕಾಗುತ್ತೆ. ಸೊ ತುಂಬ ಸ್ಮಾರ್ಟ್ ವರ್ಕರ್ಸ್ ಇದ್ದಾರೆ ಇವರು. ಸೊ ತುಂಬ ಥರ ನಾನ್ ವೆಜಿಟೇರಿಯನ್ಸ್ ಇಟ್ಟಿದ್ರು. ಅದಾದಮೇಲೆ ಬೇಕ್ರಿ ಕಡೆ ಹೋಗಿದ್ವಿ. ನಮ್ಮ ಬೇಕ್ರಿಲಿ ಏನು ಸಿಗುತ್ತೆ ಅದೇ ನನಗೂ ಅನಿಸ್ತು, ಅಂತ ಡಿಫ್ರೆನ್ಸ್ ಏನು ಅನಿಸ್ಲಿಲ್ಲ. ಪೇಸ್ಟ್ರೀಸ್ ಆಗಲಿ, ವೆರೈಟೀಸ್ ಆಫ್ ಬ್ರೆಡ್ ಆಗಲಿ, ಕುಕೀಸ್ ಆಗಲಿ, ಚಿಕ್ಕ ಚಿಕ್ಕ ಬೈಟ್ಸ್ ಆಗಲಿ, ಅದೆಲ್ಲ ಇತ್ತು ಇದರಲ್ಲಿ ಕೂಡ. ಸೊ ಚೆನ್ನಾಗಿ ಅನಿಸ್ತು. ಆದರೆ ಸ್ವೀಟ್ ನನಗಿಷ್ಟ ಇವಾಗ ಕಮ್ಮಿ ಆಗಿರೋದ್ರಿಂದ ಅಷ್ಟು ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಅದಾದಮೇಲೆ ಬ್ಯಾಗ್ ಶಾಪಿಂಗ್ ಹೋಗಿದ್ವಿ. ಅಷ್ಟೇ, ವಿಂಡೋ ಶಾಪಿಂಗ್ ಅಷ್ಟೇ, ಜಾಸ್ತಿ ಏನು ಶಾಪ್ ಮಾಡಿಲ್ಲ. ಯಾಕೆಂದರೆ ಏನು ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ ಶಾಪಿಂಗ್ದು, ಜಸ್ಟ್ ನೋಡ್ಕೊಂಬರೋಣ ಅಂತ ಅಷ್ಟೇ. ಬಟ್ ಚೆನ್ನಾಗಿತ್ತು, ಇಲ್ಲಿ ಯುನೀಕ್ ಕಲೆಕ್ಷನ್ಸ್ ಇತ್ತು. ಈ ಥರ ಬ್ಯಾಗೆಲ್ಲ ನಾನು ನೋಡಿಲ್ಲ, ಅಂದರೆ ಇದೆಲ್ಲ ಹ್ಯಾಂಡ್ ಮೇಡ್ ಅಂತ ಹೇಳ್ತಾಯಿದ್ರು. ಸೊ ಚೆನ್ನಾಗಿ ಅನಿಸ್ತು ನೋಡಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಿ ಬ್ಯಾಗು, ಅದಕ್ಕೂ ಟೇಲ್ ಕೂಡ ಇದೆ ಒಂದು ಕ್ಯೂಟಾಗಿ. ನಂಗೆ ಆರೆಂಜ್ ಕಲರ್ ತುಂಬ ಇಷ್ಟ ಆಯಿತು, ಬಟ್ ತೊಗೊಳ್ಳಿಲ್ಲ. ಸೊ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಮತ್ತು ನಮ್ಗಳ ಮಾರ್ಕೆಟ್ ಥರನೇ ಡ್ರೈ ಫ್ರೂಟ್ಸು ಮತ್ತು ಕೆಲವೊಂದಷ್ಟು ಇಂಪಾರ್ಟೆಂಟ್ ನಟ್ಸ್, ಸೀಡ್ಸ್ನೆಲ್ಲ ಇಟ್ಟಿದ್ರು. ಮತ್ತು ಆ ಕಡೆ ಹಿಂದೆಗಡೆ ಆಲಿವ್ಸ್ ಇಟ್ಟಿದ್ರು, ನಾವು ಪಿಕ್ಕಲ್ಸ್ ಇಡ್ತೀವಲ್ಲ ಆ ಥರ. ಸೊ ಅದೆಲ್ಲ ನೋಡ್ಕೊಂಡ್ವಿ. ಮತ್ತು ಇಲ್ಲೊಬ್ಬರು ಏಷ್ಯನ್ ಒಬ್ಬರಿದ್ದರು. ಅವರು ಹಲಸಲೆ ಹಣ್ಣು, ರಾಂಬುತಾನು, ಪಾಷನ್ ಫ್ರೂಟ್ ಮತ್ತು ಇದು ಏನಂತಾರೆ ಗೇರ್ ಬೀಜ ಅಂತ ಬರುತ್ತೆ ನೋಡಿ, ಅದೆಲ್ಲ ಮಾರ್ತಾಯಿದ್ರು. ಬಟ್ ಇವರು ಸ್ವಲ್ಪ ಇಂಡಿಯನ್ ಅನಿಸುತ್ತೆ ಮಿಕ್ಸ್. ಸೊ ಎಲ್ಲ ಮ್ಯಾಂಗೋಸ್ ಕೂಡ ಇಟ್ಟಿದ್ರು ಆ್ಯಂಡ್ ಲೀಚಿ, ಇದೆಲ್ಲ ಎಸ್ಪೆಷಲಿ ನಿಮಗೆ ಈ ಮಲೇಷ್ಯಾ, ಇಂಡೋನೇಷ್ಯಾ ಆ ಕಡೆ ಸಿಗೋವಂಥ ಫ್ರೂಟ್ಸ್ ಇವೆಲ್ಲ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವೇ ಇತ್ತು ಆ್ಯಕ್ಚುಲಿ, ಬಿಕಾಸ್ ಅವರೆಲ್ಲ ಮೋಸ್ಟ್ಲಿ ಇಂಪೋರ್ಟ್ ಮಾಡಿಸ್ಕೋಬೇಕಲ್ಲ. ಅದಾದಮೇಲೆ ಪಪ್ಪಾಯ 3.5 euros, ಅಂದರೆ ಆಲ್ಮೋಸ್ಟ್ 350 ರೂಪಾಯಿ, 400 ರೂಪಾಯಿ ಇಂಡಿಯಾ ಪ್ರೈಸಲ್ಲಿ. ಅದಾದಮೇಲೆ ಸ್ಪೈಸಸ್ಸು, ಇವರೆಲ್ಲ ತುಂಬ ಕಡಿಮೆ ಸ್ಪೈಸಸ್ ಯೂಸ್ ಮಾಡೋದು. ಓನ್ಲಿ ಸ್ವಲ್ಪ ಇಮಿಗ್ರೆಂಟ್ಸ್, ಆಫ್ರಿಕನ್ಸು ಅಥವಾ ಟರ್ಕಿಶ್ ಅವ್ರು ಮಾತ್ರ ಸ್ಪೈಸಸ್ ಯೂಸ್ ಮಾಡ್ತಾರೆ. ಇವರೆಲ್ಲ ಬರೀ ಸಾಲ್ಟ್, ಪೆಪ್ಪರ್ ಅಷ್ಟೇ, ಜಾಸ್ತಿ ಎಲ್ಲೂ ಖಾರನೇ ಬೆಳೆಸಲ್ಲ. ಸೊ ಅವರು ಇದೆಲ್ಲ ಇಟ್ಟಿದ್ರು, ಎಲ್ಲ ಥರ ನಮ್ಮ ಇಂಡಿಯನ್ನು, ಆಫ್ರಿಕನ್ ಎಲ್ಲ ಥರ ಸ್ಪೈಸಸ್ಸು ಇಟ್ಟಿದ್ರು. ಬಟ್ ಎಲ್ಲ ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ಇಟ್ಟಿದ್ರು. ಎಷ್ಟು ಕ್ಯೂಟ್ ಡಬ್ಬಗಳು ನೋಡಿ, ಸ್ವಲ್ಪ ಸ್ವಲ್ಪನೇ. ಸೊ ಇದೆಲ್ಲ ನೋಡೋಕ್ಕೆ ಸಖತ್ ಖುಷಿ ಆಗ್ತಾಯಿತ್ತು. ನಮಗೂ ಮಸಾಲ ಸಿಗುತ್ತೆ, ನಮ್ಮದು ಸಿಗುತ್ತೆ ಅಂತ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ಈ ಥರ ಟೊಮೆಟೊ ನಾನು ಬೆಂಗಳೂರಲ್ಲೂ ನೋಡಿಲ್ಲ. ಎಷ್ಟು ಚೆನ್ನಾಗಿ ಜೊಂಪೆನೇ ಇಟ್ಟಿರ್ತಾರೆ ಗೊತ್ತಾ, ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಲುಕ್ ಯಾರ್. ಆ್ಯಂಡ್ ಫುಲ್ ಯಾವಾಗಲೂ ಜೊಂಪೆ ಆಗಿರುತ್ತೆ. ಇವ್ರು ನಮ್ಮ ಥರ ಸಪ್ರೇಟ್ ಇರೋ ಚೆರಿ ಟೊಮ್ಯಾಟೊ, ಯಾವಾಗಲೂ ಈ ಥರ ಗ್ರೀನ್ ಸ್ಟೆಮ್ ಜೊತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್. ಆ್ಯಂಡ್ ಫ್ರೆಶ್ ಆಗಿ ತಂದಿರೋ ಮಶ್ರೂಮ್ಸು ಇತ್ತು ತುಂಬ.